ನೀವು ಬಡತನದಲ್ಲಿ ಹುಟ್ಟಿದ್ದೀರಾ? ಹಾಗಿದ್ರೆ ಕಂಗ್ರ್ಯಾಚುಲೇಷನ್ಸ್. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಇದು ನಿಮ್ಮ ಜೀವನದ ಅತಿ ದೊಡ್ಡ ಲಕ್ ಅಂತ ಯೋಚನೆ ಮಾಡಿ. ಬಟ್ ಈ ವಿಡಿಯೋ ನೋಡೋ ಮೋಸ್ಟ್ ಆಫ್ ದಿ ಜನ ಇದ್ರ ವಿರುದ್ಧ ಯೋಚನೆ ಮಾಡ್ತಾರೆ. ನಮ್ಮ ತಾತನ ಹತ್ರ 100 ಎಕರೆ ಜಮೀನಿತ್ತು, ನಮ್ಮ ತಾತ ಅದನ್ನೆಲ್ಲ ಸೆಲ್ ಮಾಡ್ಬಿಟ್ಟ. ನಮ್ಮ ತಂದೆ ತಾಯಿ ನನಗೋಸ್ಕರ ಯಾವುದೇ ರೀತಿ ಆಸ್ತಿ ಮಾಡಿಲ್ಲ. ನಾನು ಹುಟ್ಟಿದಾಗ್ಲಿಂದನೂ ಸ್ಟ್ರಗಲ್ ಮಾಡ್ತಾ ಇದ್ದೀನಿ, ನಂದು ಒಂದು ಜೀವನನ ಅಂತ ಎಷ್ಟೋ ಜನಕ್ಕೆ ಅನ್ಸಿರುತ್ತೆ. ಒಬ್ಬರೊಬ್ರು ಹೊರಗೆ ಹಾಕೊಂಡಿರ್ತಾರೆ, ಒಬ್ಬರೊಬ್ರು ಮನಸ್ಸಲ್ಲೇ ಅನ್ಕೊಂಡಿರ್ತಾರೆ. ಬಟ್ ಈ ಥರ ಪ್ರತಿ ಒಬ್ರು ಯೋಚನೆ ಮಾಡಿರ್ತಾರೆ. ಬಟ್ ನಾನು ಇಷ್ಟು ವರ್ಷ ಅರ್ಥ ಮಾಡ್ಕೊಂಡಿರೋ ಪ್ರಕಾರ ನಾವೆಲ್ಲ ಬಡತನದಲ್ಲಿ ಹುಟ್ಟಿರೋದೇನೆ ಬಿಗ್ಗೆಸ್ಟ್ ಅಡ್ವಾಂಟೇಜ್. ನಿಮಗೆ ನಾನು ಹೇಳೋದು ನೋಡಿ ಅನಿಸ್ಬೋದು, ಇವ್ನಿಗೇನೋ ತಲೆ ಕೆಟ್ಟಿದೆ ಅದಕ್ಕೆ ಹಿಂಗೆ ಮಾತಾಡ್ತಿದ್ದೇನೆ ಅಂತ. ಇದು ಪೂರ್ತಿಯಾಗಿ ಅರ್ಥ ಆಗಬೇಕಂದ್ರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಎಂಡ್ವರೆಗೂ ನೋಡಿದ್ಮೇಲೆ ನೀವು ಇವತ್ತು ದೇವರಿಗೊಂದು ಥ್ಯಾಂಕ್ಸ್ ಹೇಳೇ ಹೇಳ್ತೀರಾ. ನಿಜ ಹೇಳ್ಬೇಕಂದ್ರೆ ನಾವು ಈ ಭೂಮಿಗೆ ಬಂದಾಗ ನಾನು ಬಡವ, ನಾನು ಶ್ರೀಮಂತ ಅನ್ನೋ ಒಂದು ವ್ಯತ್ಯಾಸನೇ ನಮಗೆ ಗೊತ್ತಿರಲ್ಲ. ಈವನ್ ನಾವು ಬೆಳೀತಾನು ನಮಗೆ ಇದರ ವ್ಯತ್ಯಾಸ ಗೊತ್ತಾಗಲ್ಲ. ನಾವು ಸಣ್ಣವ್ರು ಇರಬೇಕಾದ್ರೆ ನಮ್ಮ ಪಕ್ಕದ ಮನೆಯಲ್ಲಿ BMW ಇದೆಯೋ, ಬೆನ್ಸ್ ಇದೆಯೋ, ಮರ್ಸಿಡೀಸ್ ಇದೆಯೋ ಏನೂ ಗೊತ್ತಿರಲ್ಲ. ಅದೇ ನಾವು ಒಂದು ಸಲ ಸ್ಕೂಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ ನಾವೆಷ್ಟು ಬಡವರು ಅಂತ. ಯಾಕಂದರೆ ಸ್ಕೂಲಿಗೆ ಹೋದ ತಕ್ಷಣವೇ ನಾವು ಬೇರೆಯವ್ರನ್ನ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಂದು ಬ್ಯಾಗು ಚೆನ್ನಾಗಿಲ್ಲ, ನಿಂದು ಬ್ಯಾಗು ಚೆನ್ನಾಗಿದೆ, ನಂದು ಜಾಮೆಟ್ರಿ ಬಾಕ್ಸ್ ಹಳೇದಿದೆ, ನಿಂದು ಜಾಮೆಟ್ರಿ ಬಾಕ್ಸ್ ಹೊಸದಿದೆ, ನಮ್ಮಪ್ಪ ಡೈಲಿ ನಿನ್ನನ್ನು ಕಾರಲ್ಲಿ ಬಂದು ಡ್ರಾಪ್ ಮಾಡ್ತಾರೆ, ನಾನು ಡೈಲಿ ಬಸ್ಸಲ್ಲಿ ಹೋಗ್ತೀನಿ. ಈ ಥರ ಇಲ್ಲಿಂದ ಗೊತ್ತಾಗುತ್ತೆ ನಮಗೆ ನಾವು ಬಡವರು ಅಂತ. ಮತ್ತೆ ನಾವು ಒಂದ್ಸಲ ಸ್ಕೂಲ್ ಮುಗಿಸಿ ಕಾಲೇಜ್ಗೆ ಹೋದ್ಮೇಲೆ ಈ ಕಂಪ್ಯಾರಿಸನ್ನು ಇನ್ನೂ ಡೇಂಜರಸ್ ಆಗುತ್ತೆ. ನಿನ್ನ ಹತ್ರ ಐಫೋನ್ ಇದೆ, ನನ್ನ ಹತ್ರ ಐಫೋನ್ ಇಲ್ಲ. ನೀನು ಕಾಲೇಜಲ್ಲಿ ಡೈಲಿ ಡ್ಯೂಕ್ ಬೈಕಲ್ಲಿ ಬರ್ತೀಯಾ, ನಾನು ಬರೀ ಬಸ್ಸಲ್ಲಿ ಬರ್ತೀನಿ. ನೀನು ರಜಾ ಬಿಟ್ಟರೆ ಅಲ್ಲಿಗಿಲ್ಲಿಗೆ ಟ್ರಿಪ್ ಹೋಗ್ತೀಯಾ, ನಾನು ಬರೀ ನಮ್ಮ ಅಜ್ಜಿ ಮನೆಗೆ ಹೋಗ್ತೀನಿ. ನೀನು ಬರ್ತ್ಡೇ ಮಾಡ್ಕೊಂಡ್ರೆ ಎಷ್ಟು ಗ್ರ್ಯಾಂಡಾಗಿ ಮಾಡ್ಕೊತೀಯಾ, ನಾನು ಜಸ್ಟ್ ಒಂದು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಕಂಪ್ಯಾರಿಸನ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ನಿನ್ನ ಪ್ಯಾಕೇಜ್ ಇಷ್ಟು, ನನ್ನ ಪ್ಯಾಕೇಜ್ ಇಷ್ಟು, ನೀನು ಆಲ್ರೆಡಿ ಮನೆ ತಗೊಂಡಿದ್ಯಾ, ನಾನು ಇನ್ನೂ ಏನೂ ಮಾಡಿಲ್ಲ, ನೀನು ಆಲ್ರೆಡಿ ಗ್ರೋ ಆಗ್ತಿದ್ಯಾ, ನಾನು ಗ್ರೋ ಆಗ್ತಾ ಇಲ್ಲ. ಇದೇ ರೀತಿ ಕಂಪ್ಯಾರಿಸನ್ನು ಸಣ್ಣ ವಯಸ್ಸಿಂದನೂ ಸ್ಟಾರ್ಟ್ ಆಗುತ್ತೆ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹೇಳಿ? ಸ್ಕೂಲಿಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇದು ಒಂದು ಸ್ಟೇಜ್ಗೆ ಹೋದ್ಮೇಲೆ ನಮ್ಮ ಮೈಂಡಲ್ಲಿ ಒಂದು ದೃಢವಾದ ನಂಬಿಕೆ ಕುತ್ಕೊಂಡ್ಬಿಡುತ್ತೆ. ಏನಂದರೆ ಇದು ನನ್ನ ಪ್ರಾಬ್ಲಮ್ ಅಲ್ಲ, ನಾನು ಹುಟ್ಟಿರೋ ಮನೆ ಪ್ರಾಬ್ಲಮ್ಮು, ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಮು. ನಮ್ಮ ಫ್ಯಾಮಿಲಿ ಮುಂಚಿಂದ ದುಡ್ಡು ಮಾಡಿಕೊಂಡು ಚೆನ್ನಾಗಿದ್ದಿದ್ರೆ ನಾನು ಯಾಕೆ ಈ ಥರ ಕಷ್ಟಪಡ್ತಿದ್ದೆ, ನಾನು ಯಾಕೆ ಇವತ್ತು ಅಲ್ಲಿ ಇಲ್ಲಿ ಅಲಿಬೇಕಾಗಿತ್ತು, ನಾನು ಯಾಕೆ ಇವತ್ತು ಅವ್ರ ಕೆಳಗೆ ಕೆಲಸ ಮಾಡಬೇಕಿತ್ತು, ನಾನು ಯಾಕೆ ಇವತ್ತು ಅವ್ರ ಬಾಗ್ಲಾಗ ಹೋಗ್ಬೇಕಿತ್ತು ಅಂತ ಕಂಪ್ಯಾರಿಸನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಬಟ್ ನಾವು ಯಾವತ್ತು ಲೈಫ್ನ ನಮ್ಮ ಆ್ಯಂಗಲಲ್ಲಿ ಕುತ್ಕೊಂಡೇ ಯೋಚನೆ ಮಾಡ್ತೀವಿ ಹೊರತು ಬೇರೆ ಆ್ಯಂಗಲಲ್ಲಿ ಯೋಚನೆ ಮಾಡಲ್ಲ. ಈಗ ಯಾರೋ ಒಬ್ಬ 100 ಮೀಟರ್ ರೇಸ್ ಓಡ್ತಾ ಇದ್ದಾನೆ ಅಂದರೆ ಅವನು ಆಲ್ರೆಡಿ ಅಷ್ಟು ದೂರ ಇದ್ದಾನೆ ಅಂದ ತಕ್ಷಣ ನಾವೇನು ಅನ್ಕೊಂಡ್ಬಿಡ್ತೀವಿ, ಇವನು ಆಲ್ರೆಡಿ ಗೆದ್ದಿದ್ದಾನೆ, ನನ್ನ ಕೈಲಾಗಲ್ಲ. ಈಗ ಯಾರೋ ಒಬ್ಬರು ಲೈಫಲ್ಲಿ ಏನೋ ಅನುಭವಿಸ್ತಾ ಇದ್ದಾರೆ, ಆ ಸ್ಟೇಜಲ್ಲಿ ಇದ್ದಾರೆ ಅಂದರೆ ನಾವು ಯಾವತ್ತೂ ಎಂಡ್ ರಿಸಲ್ಟ್ ನೋಡ್ತೀವಿ. ಅಂದರೆ ಮುಗಿದೋಗಿರೋದನ್ನ, ನಮಗೆ ಕಾಣ್ತಿರೋದನ್ನ ಮಾತ್ರ ನೋಡ್ತೀವಿ. ಅದ್ರ ಹಿಂದ್ಗಡೆ ಏನೇನು ಸ್ಟ್ರಗಲ್ ಇರುತ್ತೆ, ಏನಿರುತ್ತೆ ಅಂತ ಯಾವತ್ತೂ ಕೂಡ ನೋಡಲ್ಲ. ಯಾಕಂದರೆ ಅದು ನಮ್ಮ ಕಣ್ಣಿಗೆ ಕಾಣೋದೂ ಇಲ್ಲ. ನೀವು ಸುಮ್ಮನೆ ಇಮ್ಯಾಜಿನ್ ಮಾಡಿ, ನೀವು ದುಡ್ಡು ಕೊಟ್ಟು ಥಿಯೇಟ್ರಿಗೆ ಹೋಗಿ ಒಂದು ಫಿಲಮ್ ನೋಡ್ತಾ ಇದ್ದೀರಾ. ಈ ಫಿಲಮಲ್ಲಿ ಹೀರೋ ಹುಟ್ಟಿದ ತಕ್ಷಣ ಒಂದು ಬಿಲಿಯನಿಯರ್ ಫ್ಯಾಮಿಲಿನಲ್ಲಿ ಹುಡ್ತಾನೆ. ಮತ್ತು ಇವನು ಮುಂದೆ ಹೋಗಿ ಫಾರಿನ್ಗೆ ಹೋಗಿ ಓದ್ತಾನೆ, ಅಲ್ಲಿಂದ ಸಕ್ಸಸ್ ಆಗಿ ಇವನ ಲೈಫ್ನ ಎಂಡ್ ಮಾಡ್ತಾನೆ. ಫಿಲಮ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಹೀರೋಗೆ ಮಧ್ಯದಲ್ಲೇ ಎಲ್ಲೂ ಸ್ಟ್ರಗಲ್ಲೇ ಬರಲ್ಲ. ಮುಂಚೆ ಯಾವ ರೀತಿ ಬಿಲಿಯನೇರ್ ಆಗಿರ್ತಾನೋ ಸಾಯ್ಬೇಕಾದ್ರೂ ಅದೇ ರೀತಿ ಬಿಲಿಯನೇರ್ ಆಗೇ ಸಾಯ್ತಾನೆ. ಈ ಥರ ಸ್ಟೋರಿ ಇರೋ ಫಿಲಮ್ನ ನೀವು ದುಡ್ಡು ಕೊಟ್ಟು ಹೋಗಿ ನೋಡ್ತೀರಾ? ನೀವಲ್ಲ, ಖುದ್ದು ಬಿಲಿಯನೇರ್ಗಳೇ ಹೋಗಿ ನೋಡಲ್ಲ. ದೊಡ್ಡ ದೊಡ್ಡ ಶ್ರೀಮಂತರು ಕೂಡ ಇಂಥ ಫಿಲಮ್ಗಳು ನೋಡೋಕೆ ಇಷ್ಟಪಡಲ್ಲ. ಯಾಕಂದರೆ ಈ ಸ್ಟೋರಿ ಕೇಳಿದ್ರೆ ಅವರು ಬೋರಿಂಗ್ ಅಂತ ಹೇಳ್ತಾರೆ. ಏನು ಕಿತ್ತೋಗಿರೋ ಸ್ಟೋರಿ ಇದು, ಬೋರಿಂಗು, ಇವನಾರು ಹುಟ್ಟಿದಂತೆ ಶ್ರೀಮಂತಾಗೆ ಸತ್ನಂತೆ, ಇದು ಒಂದು ಸ್ಟೋರಿನ ಅಂತ ಹೇಳ್ತಾರೆ. ಅದೇ ನೀವು ನಮ್ಮ ಸ್ಯಾಂಡಲ್ವುಡ್ಡಲ್ಲಿ, ಬಾಲಿವುಡ್ಡಲ್ಲಿ, ಹಾಲಿವುಡ್ಡಲ್ಲಿ ಬರೋ ಫಿಲಮ್ಗಳು ನೋಡಿ, ಅದರಲ್ಲಿ ಎಲ್ಲ ಬ್ಲಾಕ್ ಬಾಸ್ಟರ್ ಮೂವಿಗಳು ಸ್ಟೋರಿ ಹೆಂಗಿರುತ್ತೆ? ಹೀರೋ ಮುಂಚೆ ಕಷ್ಟಪಡ್ತಿರ್ತಾನೆ. ನಮ್ಮ ಕನ್ನಡದ KGF ಹೆಂಗಿದೆ? ಅವ್ನು ಹುಟ್ಟಿದಾಗ ಬಡತನದಲ್ಲಿ ಹುಟ್ಟಿರ್ತಾನೆ, ಅವ್ರ ಅಮ್ಮಂಗೋಸ್ಕರ ಅವ್ನು ಸ್ಟ್ರಗಲ್ ಮಾಡ್ತಾನೆ, ಮೇಲ್ ಬರ್ತಾನೆ, ಮೇಲ್ ಬಂದು ಸಾಮ್ರಾಜ್ಯ ಕಟ್ತಾನೆ, ಸಾಮ್ರಾಜ್ಯ ಕಟ್ಟಿ ಪತನ ಹೊಂತಾನೆ. ಇಂಥ ಸ್ಟೋರಿ ಕೇಳೋಕ್ಕೆ ನಾನು ಮುಂದೆ ತಾನು ಮುಂದೆ ಅಂತ ಪ್ರತಿ ಒಬ್ಬರು ಹೋಗಿ ಮೂವಿ ನೋಡ್ತೀವಿ, ಬ್ಲಾಕಲ್ಲಿ ಟಿಕೆಟ್ ತಗೊಂಡು ಹೋಗಿ ನೋಡ್ತೀವಿ, ಮತ್ತು OTTನಲ್ಲಿ ರಿಲೀಸ್ ಆದಾಗಲೂ ನೋಡ್ತೀವಿ ರಿಪೀಟೆಡ್ಲಿ. ಇಲ್ಲಿ ನಾವು ಈ ಫಿಲಮ್ನ ಸೆಲೆಬ್ರೇಟ್ ಮಾಡ್ತಿಲ್ಲ, ಆ ಹೀರೋ ಜರ್ನಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಹೀರೋ ಫಸ್ಟಿಗೆ ಸ್ಟ್ರಗಲ್ ಮಾಡ್ತಿರ್ತಾನಲ್ಲ, ಸ್ಟ್ರಗಲ್ ಮಾಡಿ ನಿಧಾನಕ್ಕೆ ಮೇಲೇಳ್ತಾನೆ, ನಿಧಾನಕ್ಕೆ ಮೇಲೇಳಿ ಮತ್ತೆ ಯಾವುದೋ ಒಂದು ಪ್ರಾಬ್ಲಮಲ್ಲಿ ಸಿಗಾಕೊಳ್ತಾನೆ, ಅದರಿಂದ ಮತ್ತೆ ಅವನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕಿ ಮತ್ತೆ ಎದ್ದೇಳ್ತಾನೆ. ಮತ್ತೆ ಇನ್ನೊಬ್ಬರು ಯಾರೋ ಬಂದ್ಬಿಟ್ಟು ಅವನಿಗೆ ಅಟ್ಯಾಕ್ ಮಾಡ್ತಾರೆ, ಅಟ್ಯಾಕ್ ಮಾಡಿ ಮತ್ತೆ ಪ್ರಾಬ್ಲಮಲ್ಲಿ ಸಿಗಾಕೊಂತಾನೆ, ಮತ್ತೆ ಅವನದ್ರಿಂದ ಎದ್ದೇಳ್ತಾನೆ, ಎದ್ದು ಮತ್ತೆ ಯಾವುದಾದ್ರು ಒಂದು ಸೊಲ್ಯೂಷನ್ ಹುಡುಕ್ತಾನೆ, ಸೊಲ್ಯೂಷನ್ ಹುಡುಕಿ ಮತ್ತೆ ಜೀವನದಲ್ಲಿ ಮುಂದೆ ಬರ್ತಾನೆ, ಗ್ರೋ ಆಗ್ತಾನೆ. ಈ ಮೂವಿನಲ್ಲೂ ಈ ಹೀರೋ ಸಾಯ್ಬೇಕಾದ್ರೆ ಶ್ರೀಮಂತ ಆಗೇ ಸತ್ತ, ಆ ಮೂವಿನಲ್ಲೂ ಹೀರೋ ಸಾಯ್ಬೇಕಾದ್ರೆ ಶ್ರೀಮಂತ ಆಗೇ ಸತ್ತಿದ್ದಾನೆ. ಬಟ್ ಈ ಮೂವಿ ಅಂದರೆ ಯಾಕೆ ನಿಮಗೆ ಇಷ್ಟ? ಯಾಕೆ ಎಲ್ರಿಗೂ ಇಷ್ಟ ಆಗುತ್ತೆ? ಯಾಕಂದರೆ ಜನ ಇಲ್ಲಿ ಅವನ ಸಕ್ಸಸ್ನ ಸೆಲೆಬ್ರೇಟ್ ಮಾಡ್ತಿಲ್ಲ, ವಾವ್ ಸಕ್ಸಸ್ ಆದಂತ ಸೆಲೆಬ್ರೇಟ್ ಮಾಡ್ತಿಲ್ಲ. ಅವ್ನು ಟ್ರಾನ್ಸ್ಫರ್ಮ್ ಆದ್ನಲ್ಲ, ಯಾವ ರೀತಿ 0 to ಹೀರೋ ಆದ್ನಲ್ಲ, ಜನ ಇದನ್ನ ನೋಡಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಜನಗಳಿಗೆ ಬೇಕಾಗಿರೋದು ಇದೇನೆ. ಬಟ್ ರಿಯಲ್ ಲೈಫ್ ಅಂತ ಬಂದರೆ ಜನಗಳಿಗೆ ಬೇಕಾಗಿರೋದು ಡಿಫ್ರೆಂಟ್ ಸ್ಟೋರಿ, ಉಲ್ಟಾ ಸ್ಟೋರಿ. ಜನಗಳು ಹುಟ್ಟಾಗ್ಲೇ ಬಿಲಿಯನೇರ್ ಆಗಬೇಕು, ಸಾಯ್ಬೇಕಾದ್ರೂ ಬಿಲಿಯನೇರ್ ಆಗಬೇಕು. ಬಟ್ ಫಿಲಮ್ ಅಂತ ಬಂದರೆ ಹುಟ್ಟಬೇಕಾದ್ರೆ ಬಡವರಾಗಿರ್ಬೇಕು, ಸಾಯ್ಬೇಕಾದ್ರೆ ಶ್ರೀಮಂತರಾಗಬೇಕು.
ಬಟ್ ರಿಯಲ್ ಲೈಫ್ ಅಂತ ಬಂದರೆ ಈ ಥರ ಎಲ್ಲ ಸ್ಟ್ರಗಲ್ ಎಲ್ಲ ಬೇಡ. ಅದೇ ಫಿಲಮಲ್ಲಿ ಹೀರೋ ಸ್ಟ್ರಗಲ್ ಮಾಡ್ಬೇಕಾದ್ರೆ ವಿಸಿಲ್ ಹೊಡಿತೀವಿ, ಕೇಕೆ ಹಾಕ್ತೀವಿ, ಅವ್ನ ಗೆಲುವನ್ನ ನನ್ನ ಗೆಲುವು ಅಂತ ಸೆಲೆಬ್ರೇಟ್ ಮಾಡ್ತೀವಿ. ರಿಯಲ್ ಲೈಫಲ್ಲಿ ನನಗೆ ಆ ಥರ ಸ್ಟ್ರಗಲ್ ಬಂದರೆ, ನನಗೆ ಆ ಥರ ಕಷ್ಟ ಬಂದರೆ ನಾವೇನು ಮಾಡ್ತೀವಿ, ನನ್ನ ಫ್ಯಾಮಿಲಿ ಬ್ಲೇಮ್ ಮಾಡ್ತೀವಿ, ದೇವ್ರನ್ನ ಬ್ಲೇಮ್ ಮಾಡ್ತೀವಿ, ನನಗೆ ಯಾಕೆ ಈ ಥರ ಕಷ್ಟ ಕೊಟ್ಟೆ, ನೀನು ಯಾಕೆ ನನಗೆ ಇಂಥ ಫ್ಯಾಮಿಲಿನಲ್ಲಿ ಹುಟ್ಟಿಸ್ತೆ, ಅದು ಇದು ಹೇಳಿ ನಮ್ಮ ಮನಸ್ಸಿಗೆ ನಾವು ಸಮಾಧಾನ ಮಾಡ್ಕೊತೀವಿ. ರಿಯಲ್ ಆಗಿ ಹೇಳ್ಬೇಕಂದ್ರೆ ನಮಗೆ ಸ್ಟ್ರಗಲ್ ಬೇಡ, ಸಕ್ಸಸ್ ಬೇಕು. ಯಾಕಂದರೆ ಇವತ್ತು ನಮ್ಮ ಹತ್ರ ಸಕ್ಸಸ್ ಇಲ್ಲ, ಬರೀ ಸ್ಟ್ರಗಲ್ ಇದೆ. ಅದಕ್ಕೆ ನಾವು ಸ್ಟ್ರಗಲಿಂದ ಸಕ್ಸಸ್ ಕಡೆ ಹೋಗ್ತೀವಿ. ಇಲ್ಲೂ ನಾವು ಟ್ರಾನ್ಸ್ಫಾರ್ಮೇಷನ್ನ ನೋಡ್ತಾ ಇದ್ದೀವಿ. ಅದೇ ಆಲ್ರೆಡಿ ನಮಗೆ ಸಕ್ಸಸ್ ಇದ್ದಿದ್ರೆ ಈ ಸ್ಟೋರಿನೇ ಬೋರ್ ಆಗ್ತಾ ಇತ್ತು, ಅಂದರೆ ನಿಮಗೆ ಆ ಸಕ್ಸಸ್ಸೇ ಬೋರ್ ಆಗ್ತಾ ಇತ್ತು. ಯಾಕಂದರೆ ಇದಕ್ಕೆ ಕಾರಣ ಯಾವುದೋ ಒಬ್ಬ ಶ್ರೀಮಂತ ವ್ಯಕ್ತಿ ಅಕೌಂಟ್ಗೆ ಒಂದು 5 ಲಕ್ಷ ಬಿದ್ದರೆ ಅವ್ನಿಗೇನೂ ಫೀಲ್ ಆಗಲ್ಲ. ಅದೇ ಯಾವುದೋ ಒಬ್ಬ ಬಡವ ವ್ಯಕ್ತಿ ಅವ್ನಿಗೆ ಕೆಲಸ ಸಿಕ್ಕಿ ಅವನ ಅಕೌಂಟಲ್ಲಿ ಮೊದಲನೇ ಸ್ಯಾಲ್ರಿ ಕ್ರೆಡಿಟ್ ಆದರೆ ಅವನ ಕಣ್ಣಲ್ಲಿ ನೀರು ಬರುತ್ತೆ. ಇಬ್ಬರು ಅಕೌಂಟಿಗೆ ಬಂದಿರೋದು ದುಡ್ಡೇನೆ. ಶ್ರೀಮಂತ ವ್ಯಕ್ತಿ ಅಕೌಂಟಲ್ಲಿ ಜಾಸ್ತಿ ದುಡ್ಡು ಬಂದಿದೆ, ಇವನ ಅಕೌಂಟಲ್ಲಿ 15,000 ರಿಂದ 20,000 ಬಂದಿರೋದಕ್ಕೆ ಇವನಿಗೆ ಯಾಕೆ ಅಷ್ಟೊಂದು ಫೀಲ್ ಆಗ್ತಾ ಇದೆ? ಇದಕ್ಕೆ ಆನ್ಸರ್ ಬಂದು ಆ ದುಡ್ಡಲ್ಲಿಲ್ಲ, ನಮ್ಮ ಬ್ರೈನಲ್ಲಿದೆ. ನೀವು ನಿಮ್ಮ ಜೀವನದಲ್ಲಿ ಸಣ್ಣ ವಯಸ್ಸಿಂದ ಒಂದು ಪ್ಯಾಟರ್ನ ಅಬ್ಸರ್ವ್ ಮಾಡಿರ್ಬೋದು. ಏನಂದರೆ ನಾವು ಸಣ್ಣ ವಯಸ್ಸಿದ್ದಾಗ ನಮಗೆ ಏನು ಬೇಕಾಗಿರುತ್ತೆ ಹೇಳಿ? ಸೈಕಲ್ ಬೇಕಾಗಿರುತ್ತೆ. ಸೈಕಲ್ ಸಿಕ್ಕ ತಕ್ಷಣ ನಮಗೆ ಬೈಕ್ ಬೇಕು ಅನಿಸುತ್ತೆ. ಬೈಕ್ ಸಿಕ್ಕ ತಕ್ಷಣ ನನಗೆ ದೊಡ್ಡ ಬೈಕ್ಸ್ ಬೇಕು ಅನಿಸುತ್ತೆ. ದೊಡ್ಡ ಬೈಕ್ ಸಿಕ್ಕ ತಕ್ಷಣ ನನಗೆ ಕಾರ್ ಬೇಕು ಅನಿಸುತ್ತೆ. ಕಾರ್ ತಗೊಂಡ ತಕ್ಷಣ ಕಾರು ಒಂದು ಸ್ವಲ್ಪ ದಿವಸಕ್ಕೆ ಬೋರ್ ಆಗಿ ಅದನ್ನು ನಮ್ಮ ಪಾರ್ಕಿಂಗಲ್ಲಿ ಅಥವಾ ಮಾರಾಕ್ಬಿಟ್ಟು ಯೂಟ್ಯೂಬಲ್ಲಿ ಇನ್ನೊಂದು ವೀಡಿಯೋ ನೋಡ್ತಿರ್ತೀವಿ, ಹೊಸ ಕಾರ್ ಯಾವ್ದು ತಗೊಳ್ಳೋಣ ಅಂತ. ನೀವೊಂದ್ಸಲ ಇದನ್ನು ಯೋಚನೆ ಮಾಡಿ, ನಿಮಗೆ ಏನು ಬೇಕು ಅಂತ ನೀವು ಹಠ ಹಿಡ್ದಿರ್ತೀರಲ್ಲ, ಅದು ನಿಮ್ಮ ಹತ್ರ ಸಿಕ್ಕಿದ ತಕ್ಷಣ ಅದು ನಿಮಗೆ ಬೋರಿಂಗ್ ಅನಿಸುತ್ತೆ, ಆಲ್ರೆಡಿ ಅದು ಬೇಡ ಅನಿಸುತ್ತೆ. ಯಾಕಂದರೆ ನಮ್ಮ ಬ್ರೈನ್ಗೆ ಒಂದು ವಿಚಿತ್ರ ಹ್ಯಾಬಿಟ್ ಇದೆ. ಇದು ಯಾವುದನ್ನು ಕೂಡ ಪರ್ಮನೆಂಟ್ ಹ್ಯಾಪಿನೆಸ್ ಆಗಿ ಟ್ರೀಟ್ ಮಾಡಲ್ಲ. ಏನಾದರೂ ಒಂದು ಹೊಸ ವಿಷಯ ಅಥವಾ ಹೊಸ ವಸ್ತು ಸಿಕ್ಕರೆ ಅದನ್ನ ಕಂಪ್ಲೀಟ್ಲಿ ಸೆಲೆಬ್ರೇಟ್ ಮಾಡುತ್ತೆ ಸಿಗೋವರೆಗೂ. ಸಿಕ್ಕಾದ್ಮೇಲೆ ಅದನ್ನ ನಾರ್ಮಲ್ ತರ ಫೀಲ್ ಮಾಡುತ್ತೆ, ಮತ್ತೆ ಅದು ಬಿಟ್ಬಿಟ್ಟು ಇನ್ನೊಂದು ವಸ್ತು ಕಡೆ ಹೋಗುತ್ತೆ ಅಥವಾ ಇನ್ನೊಂದು ವಿಷಯದ ಕಡೆ ಹೋಗುತ್ತೆ. ಒಂದ್ಸಲ ಅದು ಸಿಕ್ಕ ಮೇಲೆ ಕೂಡ ಅದನ್ನು ಕೂಡ ಇದು ನಾರ್ಮಲ್ ಆಗಿ ಟ್ರೀಟ್ ಮಾಡಿಸುತ್ತೆ. ಅದಕ್ಕೇನೆ ಎಷ್ಟೋ ಜನಕ್ಕೆ ಸ್ಯಾಲ್ರಿ ಡಬಲ್ ಆದ್ರೂ ಕೂಡ ಒಂದು 6 ತಿಂಗಳು ಬಿಟ್ಬಿಟ್ಟು ಈ ಸ್ಯಾಲ್ರಿ ಸಾಕಾಗ್ತಿಲ್ಲ ಅನ್ಸುತ್ತೆ. ಮತ್ತೆ ನಾರ್ಮಲ್ ಆಗಿ ನಾವು ಒಂದು ಸಣ್ಣ ಮನೆಯಲ್ಲಿದ್ದ ದೊಡ್ಡ ಮನೆಗೆ ಹೋದ್ರೂ ಕೂಡ ಆ ಮನೆ ಕೂಡ ಸ್ವಲ್ಪ ದಿವಸ ಆದ್ಮೇಲೆ ಸಣ್ಣದನ್ಸುತ್ತೆ. ಇನಿಷಿಯಲಿ ನಾವು ಫೋನ್ ತಗೊಂಡಾಗ ಫೋನ್ನ ಎಷ್ಟು ನೀಟಾಗಿ ಬ್ಯಾಕ್ ಕವರ್ ಹಾಕ್ಸಿ ಸ್ಕ್ರೀನ್ ಗಾರ್ಡ್ ಹಾಕ್ಸಿ ಎತ್ತಿಡ್ತೇವೆ. ಒಂದು 3-4 ತಿಂಗಳಾದ ತಕ್ಷಣ ಆ ಫೋನ್ನ ಎಲ್ಲಿ ಇಸ್ತಿರ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಇಲ್ಲಿ ಪ್ರಾಬ್ಲಮ್ ಇರೋದು ಆ ಕಾರ್ದು ಅಲ್ಲ, ಫೋನ್ದು ಅಲ್ಲ, ಮನೆದು ಅಲ್ಲ, ಅಥವಾ ದುಡ್ಡಿಂದು ಅಲ್ಲ. ಇಲ್ಲಿ ನಿಜವಾದ ಪ್ರಾಬ್ಲಮ್ ಇರೋದು ನಮ್ಮ ಬ್ರೈನ್ನ ಒಂದು ಡಿಫಾಲ್ಟ್ ಸೆಟ್ಟಿಂಗ್ ಇಂದ. ಇದೇ ಡಿಫಾಲ್ಟ್ ಸೆಟ್ಟಿಂಗು ನಮ್ಮಂತ ನಿಮ್ಮಂತ ಮಿಡಲ್ ಕ್ಲಾಸ್ ಮತ್ತೆ ಬಡತನದಲ್ಲಿ ಹುಟ್ಟಿರೋ ಹುಡುಗರಿಗೆ ಒಂದು ಸಾಲಿಡ್ ಅಡ್ವಾಂಟೇಜ್ ಕೊಡುತ್ತೆ. ಯಾಕಂದ್ರೆ ನಮ್ಮ ಲೈಫಲ್ಲಿ ನಾವ್ ಏನೇ ಸಂಪಾದನೆ ಮಾಡಿದ್ರು ಕೂಡ ಎಲ್ಲ ಫಸ್ಟ್ ಟೈಮ್, ಕೆಲ್ಸಕ್ಕೆ ಸೇರೋದು ಫಸ್ಟ್ ಟೈಮ್, ಸ್ಯಾಲ್ರಿ ಬರೋದು ಫಸ್ಟ್ ಟೈಮ್, ಒಂದು ಬೈಕ್ ತಗೊಳೋದು ಫಸ್ಟ್ ಟೈಮ್, ಒಂದು ಕಾರ್ ತಗೊಳೋದು ಫಸ್ಟ್ ಟೈಮ್, ಒಂದು ಮನೆ ತಗೊಳೋದು ಫಸ್ಟ್ ಟೈಮ್. ನೀವಿಲ್ಲಿ ಗಮನಿಸಿ, ನಾವು ಪ್ರತಿ ಒಂದು ಮೈಲ್ ಸ್ಟೋನ್ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ನಾವಿಲ್ಲಿ ರಿಸಲ್ಟ್ ನ ಮಾತ್ರ ಸೆಲೆಬ್ರೇಟ್ ಮಾಡ್ತಿಲ್ಲ, ಆ ಜರ್ನಿನೇ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಫಸ್ಟ್ ಕೆಲ್ಸಕ್ಕೆ ಸೇರಕ್ಕೆ ಎಷ್ಟು ಸ್ಟ್ರಗಲ್ ಮಾಡ್ತೀವಿ, ಕೆಲಸ ಸಿಕ್ಕ ಮೇಲೆ ಖುಷಿ ಆಗುತ್ತೆ, ಆಮೇಲೆ ಆ ಕೆಲಸ ಬೋರ್ ಆಗುತ್ತೆ, ಮತ್ತೆ ಸ್ಯಾಲ್ರಿ ಬರುತ್ತೆ, ಆ ಸ್ಯಾಲ್ರಿ ನೋಡ್ಕೊಂಡು ನಾವು ಖುಷಿ ಪಡ್ತೀವಿ, ಮತ್ತೆ ಆ ಸ್ಯಾಲ್ರಿ ಬೋರ್ ಆಗುತ್ತೆ, ಮತ್ತೆ ಇನ್ನೊಂದು ಖುಷಿಗೋಸ್ಕರ ಕಾರ್ ತಗೊಂತೀವಿ, ಮತ್ತೆ ಒಂದು ಮನೆ ತಗೊಂತೀವಿ. ನಾವಿಲ್ಲಿ ನಮ್ಮ ಜರ್ನಿಯ ಪ್ರತಿ ಒಂದು ಸ್ಟೆಪ್ನು ಕೂಡ ಎಂಜಾಯ್ ಮಾಡ್ತಾ ಇದ್ದೇವೆ. ಇದೇ ನಮ್ಮ ಜೀವನದ ಬಿಗ್ಗೆಸ್ಟ್ ಅಸೆಟ್. ನಮ್ಮ ಬ್ರೈನು ಎವಾಲ್ವ್ ಆಗಿರೋದೇ ಹಿಂಗೇನೆ. ನಮ್ಮ ಬ್ರೈನು ಯಾವತ್ತೂ ಕೂಡ ಹೊಸದನ್ನ ಹುಡ್ಕೊಂಡು ಹೋಗ್ತಾ ಇರುತ್ತೆ. ನಿಜವಾದ ಹ್ಯಾಪಿನೆಸ್ ಅನ್ನೋದು ಯಾರಿಗೂ ಸಿಗಲ್ಲ. ಹಾಗಿದ್ರೆ ನೀವು ಕೇಳ್ಬೋದು, ಅದಕ್ಕ ಹೇಳ್ತಾರೆ ಶ್ರೀಮಂತರು ಯಾರು ಖುಷಿಯಾಗಿಲ್ಲ, ಬಡವರೆಲ್ಲ ಖುಷಿಯಾಗಿದ್ದಾರೆ, ದುಡ್ಡಿಂದ ಖುಷಿ ಸಿಗಲ್ಲ ಅಂತ ಹೇಳ್ತಾರಲ್ಲ, ಇದಕ್ಕೇನಾ ಅಂತ. ಹೌದು, ಇದಕ್ಕೇನೆ. ಆದ್ರೆ ನಾರ್ಮಲ್ ಜನಗಳು ಯಾವ ರೀತಿ ಥಿಂಕ್ ಮಾಡ್ತಾರಲ್ಲ ಆ ರೀತಿ ಅಲ್ಲ. ಇಲ್ಲಿವರೆಗೂ ನಾವೆಲ್ಲ ಅತಿ ದೊಡ್ಡ ಮಿಸ್ಟೇಕ್ ಮಾಡ್ತಿದೀವಿ. ನಾವ್ ಈ ದುಡ್ಡನ್ನ ಹ್ಯಾಪಿನೆಸ್ ಜೊತೆ ಮಿಕ್ಸ್ ಮಾಡ್ತಾ ಇದೀವಿ. ಹ್ಯಾಪಿನೆಸ್ ಅನ್ನೋದು ದುಡ್ಡಿಂದ ಸಿಗುತ್ತೆ ಅಂತ ನಂಬ್ತಾ ಇದೀವಿ. ಬಟ್ ನಿಜ ಹೇಳ್ಬೇಕಂದ್ರೆ ಹ್ಯಾಪಿನೆಸ್ಗೂ ಈ ದುಡ್ಡಿಗೂ ಸಂಬಂಧನೇ ಇಲ್ಲ. ನೀವೇ ಒಂದ್ಸಲ ನಿಮ್ ಲೈಫ್ ನ ಹಿಂದೆ ತಿರುಗಿಸಿ ನೋಡಿ, ನಿಮ್ಗೆ ಜೀವನದಲ್ಲಿ ಅತಿ ಖುಷಿಯಾಗಿದ್ದು ಯಾವಾಗ ಅಂತ. ನೀವು ಸ್ಕೂಲಲ್ಲಿ ಯಾವುದೋ ಒಂದು ಸಣ್ಣ ಸ್ಪೋರ್ಟ್ಸ್ ಗೆದ್ದು ಚಿಕ್ಕ ಅವಾರ್ಡ್ ತಗೊಂಡಾಗ, ನೀವು ಕೆಲ್ಸಕ್ಕೆ ಸೇರ್ಕೊಂಡು ನಿಮ್ಮ ಅಕೌಂಟಲ್ಲಿ ಮೊದಲನೇ ಸ್ಯಾಲ್ರಿ ಬೀಳುತ್ತಲ್ಲ ಅವಾಗ, ನೀವು ಮೊದಲನೇ ಸಾರಿ ಇನ್ವೆಸ್ಟ್ ಮಾಡಿದ ಪೋರ್ಟ್ಫೋಲಿಯೋ ಅಥವಾ ಯಾವುದೋ ಒಂದು ಸೈಟು ಚಿಕ್ಕ ಲಾಭ ಕೊಟ್ಟಾಗ, ಅಥವಾ ನಿಮ್ಮ ಮೊದಲನೇ ಸಂಬಳದಲ್ಲಿ ನಿಮ್ಮ ಪೇರೆಂಟ್ಸ್ಗೆ ಗಿಫ್ಟ್ ಕೊಟ್ಟಾಗ, ಈ ಎಲ್ಲ ಮೂಮೆಂಟ್ನು ಒಂದ್ಸಲ ನೆನೆಸ್ಕೊಳ್ಳಿ. ಇವಾಗಲೂ ಕೂಡ ಈ ಮೂಮೆಂಟ್ ಎಲ್ಲ ನೆನೆಸ್ಕೊಂಡ್ರೆ ನಿಮಗೆ ಖುಷಿ ಆಗುತ್ತೆ. ಯಾಕೆ ಹೇಳಿ? ಇವೆಲ್ಲ ನಿಮ್ಮ ಲೈಫಲ್ಲಿ ಮೊದಲನೇ ಸಲ ನಡೆದಿರೋ ಈವೆಂಟ್. ಇಲ್ಲಿ ನಿಮ್ಮ ಹತ್ರ ಲಕ್ಷ ಇರಲಿಲ್ಲ, ಕೋಟಿ ಇರಲಿಲ್ಲ, ಬಟ್ ಏನಿತ್ತು? ಪ್ರೋಗ್ರೆಸ್ ಇತ್ತು. ಅಂದ್ರೆ ನೀವು ಬೆಳೀತಾ 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 ಹೋಗ್ತಾ ಪ್ರತಿ ಒಂದನ್ನು ಹೊಸ್ದಾಗಿ ಮಾಡ್ತಾ ಹೋದ್ರಿ. ಹೊಸ್ದಾಗಿ ಮಾಡ್ತಾ ಮಾಡ್ತಾ ನಿಮ್ಮ ಬ್ರೈನಿಗೆ ಖುಷಿ ಸಿಗ್ತಾ ಹೋಯ್ತು. ನಮ್ಮ ಪ್ರಾಬ್ಲಮ್ ಏನಂದ್ರೆ ನಾವು ಈ ಖುಷಿನ ದುಡ್ಡಿನಲ್ಲಿ ಅಳಿತೀವಿ. ನನ್ನ ಹತ್ರ ಇವತ್ತು 10,000 ಇದೆ, ಅದಕ್ಕೆ ನಾನು ಬೇಜಾರಾಗಿದ್ದೀನಿ. ಅದೇ ನನ್ನ ಹತ್ರ ಏನಾದ್ರು 10 ಲಕ್ಷ ಇದ್ರೆ ನಾನು ಖುಷಿಯಾಗಿರ್ತಿದ್ದೆ. ಇವತ್ತು ನನ್ನ ಹತ್ರ ಯಾವುದೇ ರೀತಿ ದುಡ್ಡಿಲ್ಲ, ಅದಕ್ಕೆ ನಾನು ದುಃಖದಲ್ಲಿದ್ದೀನಿ. ಒಂದ್ಸಲ ನನ್ನ ಕೈಲಿ 1 ಕೋಟಿ ಬರಲಿ, ಅವಾಗ ನಾನು ಎಷ್ಟು ಖುಷಿಯಾಗಿರ್ತೀನಿ ಅಂತ ನೀನೇ ನೋಡು ಅಂತ ಹೇಳ್ತೀವಿ. ನಿಜ ಹೇಳ್ಬೇಕಂದ್ರೆ ನಮ್ಮ ಬ್ರೈನಿಗೆ ಈ ದುಡ್ಡಿಗೂ ರಿಯಾಲಿಟಿಗೂ ಸಂಬಂಧನೇ ಇಲ್ಲ. ಬ್ರೈನ್ ಅವಾಗ ನೀವು ಸಣ್ಣವ್ರು ಇರ್ಬೇಕಾದ್ರೆ ನೀವು ಚಿಕ್ಕದೊಂದು ಬೋಟಿ ತಾಂತಿದ್ರಲ್ಲ ಅಂಗಡಿನಲ್ಲಿ ಹೋಗಿ, ಅಥವಾ ಚಾಕ್ಲೇಟ್ ತಾಂತಿದ್ರಲ್ಲ, ನೀವು ಸಿಕ್ಕಿರೋ 2 ರೂಪಾಯಿಗೆ ಹೋಗಿ ಒಂದು ಚಾಕ್ಲೇಟ್ ತಗೊಂಡಾಗ ಬ್ರೈನ್ ಅವಾಗ ಸಖತ್ ಖುಷಿ ಪಡ್ತಿತ್ತು. ನೀವು ಅವಾಗ ಸಖತ್ ಖುಷಿ ಪಡ್ತಾ ಇದ್ರೆ. ಇವತ್ತು ನೀವು ಒಂದು ಬಾಕ್ಸ್ ಚಾಕ್ಲೇಟ್ ತರ ದುಡ್ಡಿದೆ ನಿಮ್ಮ ಹತ್ರ, ಮತ್ತೆ ಬ್ರೈನ್ ಯಾಕೆ ಖುಷಿ ಪಡ್ತಾ ಇಲ್ಲ? ದುಡ್ಡಿನಿಂದನೇ ಎಲ್ಲರಿಗೂ ಖುಷಿ ಆಗುತ್ತೆ ಅನ್ನಂಗಿದ್ರೆ ಈ 2 ಸಿಚುವೇಶನ್ ನೆನೆಸ್ಕೊಳ್ಳಿ. ಯಾರೋ ಒಬ್ಬಂಗೆ
ಇನ್ನೊಬ್ಬಂಗೆ 10,000 ಸಂಬಳ ಬರ್ತಿದೆ, ಇವನ್ ಸಂಬಳ ನೆಕ್ಸ್ಟ್ ಮಂತ್ ಇಂದ 20,000 ಆಗುತ್ತೆ. ಇನ್ನೊಬ್ಬಂಗೆ 2.5 ಲಕ್ಷ ಸಂಬಳ ಬರ್ತಾ ಇದೆ, ಇವನ್ ಸಂಬಳ ಮುಂದಿನ ತಿಂಗಳಿಂದ 2,75,000 ಆಗುತ್ತೆ. ಅಂದ್ರೆ ಇವನಿಗೆ ಜಸ್ಟ್ 10,000 ಇನ್ಕ್ರೀಸ್ ಆಗಿದೆ, ಇವನಿಗೆ 25,000 ಇನ್ಕ್ರೀಸ್ ಆಗಿದೆ. ಇದರಲ್ಲಿ ಯಾರು ಜಾಸ್ತಿ ಖುಷಿ ಪಡ್ತಾರೆ? 25,000 ಜಾಸ್ತಿ ಬಂದಿರೋನ, 10,000 ಜಾಸ್ತಿ ಬಂದಿರೋನ? ಈ ದುಡ್ಡಿಗೂ ಈ ಖುಷಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಮ್ಮ ಬ್ರೈನ್ಗೆ ನಿಜವಾಗ್ಲೂ ಬೇಕಾಗಿರೋದು ಪ್ರೋಗ್ರೆಸ್. ಅಂದರೆ ನಿನ್ನೆ ಇದ್ದಂಗೆ ನೀವು ಇವತ್ತಿರಬಾರ್ದು, ಹೊಸದೇನೋ ಮಾಡ್ತಾ ಇರಬೇಕು, ಹೊಸದೇನೋ ಆಗ್ತಾ ಇರಬೇಕು. ಅವಾಗ ಬ್ರೈನ್ಗೆ ಖುಷಿ ಆಗ್ತಾ ಹೋಗುತ್ತೆ. ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಪಾಪು ಇದೆ ಅನ್ಕೊಳ್ಳಿ, ಒಂದು ಸಣ್ಣ ಪಾಪು ಹುಟ್ಟಿದ ತಕ್ಷಣನೇ ನಡೀತಾ ಇದೆ ಅನ್ಕೊಳ್ಳಿ, ನಿಮ್ಗೆ ಏನು ಅನ್ಸುತ್ತೆ? ಖುಷಿ ಅನ್ಸುತ್ತಾ? ಪಾಪು ನೆಕ್ಸ್ಟ್ ಟೈಮ್ ನಡಿಬೇಕಾದ್ರೆ ಖುಷಿ ಅನ್ಸುತ್ತಾ? ಆ ಪಾಪುದು ನೀವು ಜರ್ನಿನ ನೋಡಿ ಖುಷಿ ಪಡ್ತೀರಾ, ಡೈರೆಕ್ಟ್ಲಿ ದೊಡ್ಡದಾಗಿರೋದನ್ನ ನೋಡಿ ಖುಷಿ ಪಡ್ತೀರಾ? ಆ ಪಾಪು ಸಣ್ಣ ಸಣ್ಣ ಹೆಜ್ಜೆ ಇಡ್ತಾ ಹೋದ್ರೆ ಮನೆಯಲ್ಲಿರೋ ಎಲ್ಲರೂ ಏನು ಮಾಡ್ತೀರಾ? ಕ್ಲಾಪ್ ಹೊಡಿತೀರಾ, ವಾವ್ ಅಂತ. ಆ ಪಾಪು ಒಂದೊಂದೇ ಮಾತಾಡ್ತಾ ಹೋದ್ರೆ ನೀವೆಷ್ಟು ಖುಷಿ ಪಡ್ತೀರಾ? ಯಾಕಂದ್ರೆ ಆ ಪಾಪು ಮಾತಾಡೋದು ಕಲಿತಿದೆ ಅಂತಲ್ಲ, ನಿನ್ನೆ ಮಾತಾಡ್ತಿರ್ಲಿಲ್ಲ ಇವತ್ತು ಮಾತಾಡ್ತಿದೆ ಅಂತ. ಮುಂದೆ ಅದೇ ಪಾಪು ದೊಡ್ಡದಾಗಿ ಡೈಲಿ ಮಾತಾಡಿದ್ರೆ ಏನು ಹೇಳ್ತೀರಾ? ಸುಮ್ನಿರಪ್ಪ ಅತ್ಲಾಗೆ ಅಂತ ಹೇಳ್ತೀರಾ. ಇನಿಷಿಯಲಿ 0 ಇತ್ತಲ್ಲ, ಏನು ಇರಲಿಲ್ಲಲ್ಲ, ಪಾಪು ಬಾತ್ ಬರ್ತಿರ್ಲಿಲ್ಲ, ಒಂದೇ ಸಲ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಲ್ಲ, ಅವಾಗ ಏನು ಅನ್ಸುತ್ತೆ? ನೋಡಿ ಎಷ್ಟು ಚೆನ್ನಾಗಿ ಮಾತಾಡುತ್ತಿದ್ದು ಪಾಪು, ಏನೇನೋ ಮಾತಾಡುತ್ತಿದ್ದು ಅಂತ ಖುಷಿ ಪಡ್ತೀರಾ. ಯಾಕಂದ್ರೆ ನಮ್ಮ ಬ್ರೈನಿಗೆ ನಿಜವಾಗ್ಲೂ ಬೇಕಾಗಿರೋದು ಪ್ರೋಗ್ರೆಸ್ಸು, ಗ್ರೋತು. ನಿನ್ನೆ ಇದ್ದಂಗೆ ಇವತ್ತಿರಬಾರ್ದು, ನಾಳೆ ಇದ್ದಂಗೆ ನಾಡ್ದಿರಬಾರ್ದು. ಇದು ನಮ್ಮ ಬ್ರೈನಿಗೆ ಬೇಕಾಗಿರೋದು, ಇದು ನಮಗೆ ಜಾಸ್ತಿ ಖುಷಿ ಕೊಡುತ್ತೆ. ಇದೇ ರೀಸನ್ ಇಂದನೇ ನೀವು ಯಾವುದೋ ಒಂದು ಮೂವಿನ 0 ಇಂದ ಹೀರೋ ಆಗೋದೊಂದು ಸ್ಟೋರಿ ಕೇಳಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ. ಯಾವುದೋ ಒಂದು ಮೋಟಿವೇಶನ್ನು 0 ಇದ್ದೊಂದು ಹೀರೋ ಅದನ್ನು ಕೇಳಿದ್ರೆ ಇಷ್ಟ ಆಗುತ್ತೆ. ಅದೇ ಯಾರೋ ಒಬ್ಬ ಬಿಲಿಯನೇರ್ ಫ್ಯಾಮಿಲಿನಲ್ಲಿ ಹುಟ್ಟಿರೋನು ಏನೋ ಮಾಡ್ದ ಅಂದರೆ ಅಷ್ಟೊಂದು ಏನೋ ಅನ್ಸಲ್ಲ ನಮಗೆ. ಯಾಕೆ ಹೇಳಿ? ಅದು ನಮಗೆ ಪ್ರೋಗ್ರೆಸ್ ಅನ್ಸಲ್ಲ. 0 ಇಂದ ಹೀರೋ ಅದನ್ನು ಪ್ರೋಗ್ರೆಸ್ ಅನ್ಸುತ್ತೆ. ಹಾಗಿದ್ರೆ ದುಡ್ಡು ಇಂಪಾರ್ಟೆಂಟ್ ಅಲ್ವೇ ಅಲ್ವಾ? ನಾವು ದುಡಿತಿರೋದೆಲ್ಲ ವೇಸ್ಟಾ? ಎಲ್ಲಾನು ಹ್ಯಾಪಿನೆಸ್ಸು ಖುಷಿ ಎಲ್ಲ ಅಲ್ಲೇ ಸಿಗಂಗಿದ್ರೆ ದುಡ್ಡು ಯಾಕೆ ಬೇಕು? ದುಡ್ಡಿಗೂ ಹ್ಯಾಪಿನೆಸ್ಗೂ ಸಂಬಂಧ ಇಲ್ಲ ಅಂದರೆ ದುಡ್ಡು ಯಾಕೆ ಬೇಕು? ಈ ವಿಡಿಯೋ ನೋಡ್ತಿರೋ ಕೆಲವೊಬ್ಬರಿಗೆ ಅನಿಸ್ಬೋದು, ಅಲ್ಲ ಗುರು ಇಷ್ಟೆಲ್ಲ ಹೇಳ್ತಿದೆಯಲ್ಲ, ಹಂಗಿದ್ರೆ ದುಡ್ಡಿಗೆ ಏನು ಇಂಪಾರ್ಟೆಂಟೇ ಇಲ್ವಾ? ದುಡ್ಡು ಹಂಗಿದ್ರೆ ವೇಸ್ಟಾ ಅಂತ. ದುಡ್ಡು ವೇಸ್ಟು ಅಂತ ನಾನು ಹೇಳ್ತಾ ಇಲ್ಲ. ಮತ್ತೆ ತುಂಬ ಜನ ಏನು ಮಾಡ್ತಾರೆ, ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ಬಡತನನ ಸೆಲೆಬ್ರೇಟ್ ಮಾಡ್ತಾರೆ. ಬಡತನದಲ್ಲೇ ಖುಷಿ ಇದೆ, ಶ್ರೀಮಂತಿಕೆನಲ್ಲಿ ಖುಷಿ ಇಲ್ಲ ಅಂತ ಏನು ಮಾಡ್ತಾರೆ? ಬಡತನನ ಸೆಲೆಬ್ರೇಟ್ ಮಾಡ್ತಾರೆ. ಬಡತನನ ಸೆಲೆಬ್ರೇಟ್ ಮಾಡಬೇಡಿ, ಬಡತನದಿಂದ ಶ್ರೀಮಂತಿಕೆ ಆಗೋದನ್ನ ಸೆಲೆಬ್ರೇಟ್ ಮಾಡಿ. ಬಡತನನ ಸೆಲೆಬ್ರೇಟ್ ಮಾಡಿದ್ರೆ ಬಡತನ ನಿಜವಾಗ್ಲೂ ಒಳ್ಳೇದಲ್ಲ. ಬಡತನ ಯಾರಿಗೂ ಇಷ್ಟ ಇಲ್ಲ. ಉಪವಾಸ ಮಲ್ಕೊಳ್ಳೋದು ಯಾರಿಗೂ ಇಷ್ಟ ಇಲ್ಲ. ನಿಮ್ಮ ಬಾಡಿ ಖುಷಿಯಾಗಿರೋಕ್ಕಾಗಲ್ಲ. ನಿಮ್ಮ ಹುಷಾರಿಲ್ಲದ ತಂದೆ ತಾಯಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಕ್ಕೆ ದುಡ್ಡಿಲ್ಲ ಅಂತ ನೀವು ಖುಷಿಯಾಗಿರಕ್ಕಾಗಲ್ಲ. ನಿಮಗೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿದ್ದೀರಾ, ನಾಳೆ ಒಂದ್ ದಿವಸ ಡಾಕ್ಟ್ರು ನಿಮಗೆ ದುಡ್ಡು ಕಟ್ಟಕ್ಕೆ ಹೇಳ್ತಾನೆ, ಅವಾಗ ನೀವು ಎಲ್ಲಿಂದ ಖುಷಿಯಾಗಿರ್ತೀರಾ? ಎಲ್ಲೋ ಸಾಲ ಮಾಡಿರ್ತೀರಾ, EMI ಕಟ್ಟಬೇಕಾಗಿರುತ್ತೆ, ಕೈಯಲ್ಲಿ ದುಡ್ಡಿಲ್ಲ, ನಾಳೆ ಒಂದ್ ದಿವಸ ಬ್ಯಾಂಕ್ ಅವ್ರು ಫೋನ್ ಮಾಡ್ತಾರೆ, ಮನೆ ಹತ್ರ ಬರ್ತಾರೆ, ಮನೆ ಹತ್ರ ಬಂದು ಉಗಿತಾರೆ ಅನ್ನೋ ಒಂದು ಭಯ ಇದೆಯಲ್ಲ, ರಾತ್ರಿ ಎಲ್ಲ ನಿದ್ದೆ ಬರಲ್ಲ. ಅದರಲ್ಲಿ ಎಲ್ಲಿದೆ ಖುಷಿ? ಬಡತನದಲ್ಲಿ ಖುಷಿ ಇಲ್ಲ. ಬಡತನನ ಸೆಲೆಬ್ರೇಟ್ ಮಾಡಬೇಡಿ. ನಾನು ಬಡತನದಲ್ಲಿ ಖುಷಿ ಇದೆ ಅಂತ ಹೇಳ್ತಾ ಇಲ್ಲ. ಇದು ನಮ್ಮ ಇಂಡಿಯಾದಲ್ಲಿರೋ ಬಿಗ್ಗೆಸ್ಟ್ ಮಿಸ್ಟೇಕು. ಬಡತನನ ಭಯಂಕರ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೋ ಏನೋ ಗೊತ್ತಿಲ್ಲ. ಬಡತನನ ಸೆಲೆಬ್ರೇಟ್ ಮಾಡಬೇಡಿ, ಬಟ್ ಬಡತನದಿಂದ ಸಿರಿತನಕ್ಕೆ ಹೋಗ್ತೀವಲ್ಲ, ಮೇಲ್ ಹೋಗ್ತೀವಲ್ಲ, ಗ್ರೋತ್ ಆಗ್ತೀವಲ್ಲ, ಅದನ್ನ ಸೆಲೆಬ್ರೇಟ್ ಮಾಡಿ. ಅಲ್ಲಿದೆ ನಿಜವಾದ ಖುಷಿ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ನಿಮ್ಮ ಹತ್ರ 1,000 ರೂಪಾಯಿ ಇರೋದು ಡೈರೆಕ್ಟ್ಲಿ 5,000 ರೂಪಾಯಿ ಬಂದಾಗ ನಿಮಗೆ ಖುಷಿ ಆಗುತ್ತೆ. 5,000 ರೂಪಾಯಿ ಇರೋದು 10,000 ರೂಪಾಯಿ ಹೋದಾಗಲೂ ಖುಷಿ ಆಗುತ್ತೆ. ಅಂದ್ರೆ ನೀವಿಲ್ಲಿ ಎವ್ರಿ ಜರ್ನಿನ ಎಂಜಾಯ್ ಮಾಡ್ತಿದ್ದೀರಾ. ನೀವಿಲ್ಲಿ ಡೌನ್ ಆಗ್ತೀರಾ. ಡೌನ್ ಇದ್ರೇನೆ ಅದು ಖುಷಿ ಆಗೋದು. ಕೆಳಗೆ ಪ್ರಾಬ್ಲಮ್ ಬಂದು ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ದಾಗಲೇ ಅದು ಖುಷಿ ಆಗೋದು. ನಾನು ಇಲ್ಲಿ ಜರ್ನಿನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅದೇ ಯಾರೋ ಒಬ್ಬ ಶ್ರೀಮಂತ ಮನೆಯಲ್ಲಿ ಹುಟ್ಟಿದ ವ್ಯಕ್ತಿ, ಯಾರೋ ಒಬ್ಬ ಸಕ್ಸಸ್ಫುಲ್ ಫ್ಯಾಮಿಲಿಯಲ್ಲಿ ಹುಟ್ಟಿದ ವ್ಯಕ್ತಿಗೆ ಇಷ್ಟೊಂದು ಈಸಿ ಇರಲ್ಲ. ಅವ್ರಿಗೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ನಮಗೆ ಕಾಂಪಿಟೇಷನ್ ಇಲ್ಲಲ್ಲ. ಒಬ್ಬ ಬಿಲಿಯನೇರ್ ಫ್ಯಾಮಿಲಿಯಲ್ಲಿ ಒಬ್ಬ ಹುಟ್ಟಿರೋ ವ್ಯಕ್ತಿ ಅವನೇನಾದ್ರೂ ಆ ದುಡ್ಡನ್ನ ಗ್ರೋ ಮಾಡಿದ್ರೆ ಜನ ಏನು ಹೇಳ್ತಾರೆ? ಬಿಡಪ್ಪ ನಿಮ್ಮಪ್ಪ ಎಲ್ಲ ಮಾಡ್ಕೊಟ್ಟಿದ್ದ, ಏನೋ ಮಾಡಿದೆ ಅಂತಾರೆ. ಅದು ನಾಳೆ ಮಾಡಿದ್ರೆ ಏನು ಹೇಳ್ತಾರೆ? ನೆಟ್ಟಿಗೆ ಮಾಡ್ಕೊಟ್ಟಿದ್ದು ಉಳಿಸ್ಕೊಳಕ್ ಬರಲಿಲ್ಲಲ್ಲೋ ಅಂತಾರೆ. ಅದೇ ನಮಗೆ ನಾವೊಂದು ಮನೆ ಕಟ್ಕೊಂಡ್ರೆ ಜನ ಸಕ್ಸಸ್ ಅನ್ಕೊಂತಾರೆ. ನಮಗಿಲ್ಲಿ ಕಾಂಪಿಟೇಷನ್ನೇ ಇಲ್ಲ. ನಾವಿಲ್ಲಿ ಡೈಲಿ ಖುಷಿಯಾಗಿರ್ಬೋದು. ಚಿಕ್ಕ ಚಿಕ್ಕ ಗ್ರೋತ್ನು ಕೂಡ ನಾವು ಎಂಜಾಯ್ ಮಾಡ್ಬೋದು. ಅವ್ರು ಹಂಗೆ ಎಂಜಾಯ್ ಮಾಡೋಕ್ಕಾಗಲ್ಲ. ಹಂಗಂತ ಅವ್ರು ತುಂಬ ದುಃಖದಿಂದ ಬದುಕ್ತಿದ್ದಾರೆ, ಡೈಲಿ ಅಳ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ. ಅವ್ರಿಗೆ ಏನನ್ಸುತ್ತೆ, ಅವ್ರು ಏನೇ ಮಾಡಿದ್ರು ಜನ ಅದಕ್ಕೊಂದು ಟ್ಯಾಗ್ ಮಾಡ್ತಾರೆ. ಬಟ್ ನಮಗೆ ಕಷ್ಟಪಟ್ಟು ಮೇಲ್ ಬಂದ ಅಂತಾರೆ. ಈ ವಿಡಿಯೋ ಯಾವುದೇ ಒಬ್ಬ ಶ್ರೀಮಂತರನ್ನ ಅಣಗ್ಸಕ್ಕೆ ಮಾಡಿರೋ ವಿಡಿಯೋ ಅಲ್ಲ. ನಮ್ಮ ಬಡತನದಲ್ಲಿ ಹುಟ್ಟಿರೋ ಯೂತ್ಸ್ಗೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಫ್ಯಾಮಿಲಿ ಬ್ಲೇಮ್ ಮಾಡಿಕೊಂಡು, ರಾಜಕೀಯನ ಬ್ಲೇಮ್ ಮಾಡಿಕೊಂಡು, ದೇಶನ ಬ್ಲೇಮ್ ಮಾಡಿಕೊಂಡು ಬರೀ ಬ್ಲೇಮ್ ಗೇಮಲ್ಲೇ ಬಂದ್ಬಿಡ್ತಾರೆ. ಇದರಿಂದ ಹೊರಗೆ ಬನ್ನಿ ಅಂತ ಹೇಳೋಕ್ಕೋಸ್ಕರ ಮಾಡಿರೋ ವಿಡಿಯೋ ಇದು. ರಿಯಾಲಿಟಿನಲ್ಲಿ ಹೇಳ್ಬೇಕಂದ್ರೆ ನಾವು ಬಡತನದಲ್ಲಿ ಹುಟ್ಟಿರೋದಕ್ಕೆ ನಾವು ಖುಷಿ ಪಡಬೇಕು. ಯಾಕಂದರೆ ನಾವಿಲ್ಲಿ 0 to 1 ಆಗ್ತಿದ್ದೀವಿ. 100 ಆಗ್ತೀವೋ ಇಲ್ಲೋ ಅದು ಸೆಕೆಂಡ್ರಿ. ಅಟ್ಲೀಸ್ಟ್ 0 to 1 ಆಗ್ತೀವಲ್ಲ. 0 to 1 ಆಗೋದ್ರಲ್ಲಿರೋ ಖುಷಿ ಎಲ್ಲೂ ಇಲ್ಲ. ಇಲ್ಲಿ ನೋಡಿ, ಇಲ್ಲೊಂದು ಆರ್ಟಿಕಲ್ ಹೇಳ್ತಾ ಇದೆ, 2025ರಲ್ಲಿ ಯಾರ್ಯಾರು ಹೊಸ ಬಿಲಿಯನೇರ್ಗಳಾಗಿದ್ದಾರಲ್ಲ ಅದರಲ್ಲಿ 70% ಜನ ಸೆಲ್ಫ್ ಮೇಡು, ಅಂದರೆ ಅವರೇ ದುಡ್ಡು ಮಾಡಿ ಬಿಲಿಯನೇರ್ ಆಗಿರೋದು. ಅವ್ರಿಗೆ ಯಾವುದೇ ರೀತಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ದಲೆ. ನೀವು ಏನು ಇಲ್ದಾಗ ನಿಮ್ಮ ಹತ್ರ ಏನಾದರೂ ಒಂದು ಮಾಡೋಕ್ಕೆ ಆಸೆ ಇರುತ್ತೆ. ನಿಮ್ಮ ಹತ್ರ ಎಲ್ಲ ಇದ್ದಾಗ ಆಲ್ರೆಡಿ ಹೊಸದಾಗಿ ಏನು ಆಸೆನೇ ಇರಲ್ಲ, ಆ ಮೋಟಿವೇಶನ್ನೇ ಇರಲ್ಲ ಏನಾದರೂ ಮಾಡಬೇಕಂತ. ಆ ಮೋಟಿವೇಶನ್ ಬರೋದು ನಾವು ಬಡತನದಲ್ಲಿ ಹುಟ್ಟಿದಾಗ. ನಿಮ್ಮ ಬಡತನನ ಸೆಲೆಬ್ರೇಟ್ ಮಾಡಬೇಡಿ. ನಿಮ್ಮ ಬಡತನದಲ್ಲಿ ಹುಟ್ಟಿದಕ್ಕೆ ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ಸ್ ಭಗವಂತ, ನನ್ನನ್ನು ಇವತ್ತು ಬಡವ್ರ ಫ್ಯಾಮಿಲಿನಲ್ಲಿ ಹುಟ್ಟಿಸಿದ್ಯಾ, ನಿಮಗೆ ತುಂಬ ಧನ್ಯವಾದಗಳು ಅಂತ ಹೇಳಿ. ಮತ್ತೆ ಹೇಳ್ತಿದ್ದೀನಿ, ದಯವಿಟ್ಟು ಬಡತನನ ಸೆಲೆಬ್ರೇಟ್ ಮಾಡಬೇಡಿ.
ಪ್ರತಿ ಸಲಿನೂ ನಾನು ಬಡವ, ದೇವ್ರು ನಂಗೆ ಇಟ್ಬಿಟ್ಟ, ಹಂಗೆ ನಾವು ಬಡವರು ಬಿಡು, ನಮ್ಮ ಕೈಲೆಲ್ಲ ಏನಾಗುತ್ತೆ, ನೀವು ಶ್ರೀಮಂತರು, ಈ ಥರ ಎಲ್ಲ ಮಾತಾಡೋಕ್ಕೆ ಹೋಗಬೇಡಿ. ಹೌದು ನಾನು ಬಡವನಾಗಿ ಹುಟ್ಟಿದ್ದೀನಿ, ಬಡವನಾಗಿ ಮಾತ್ರ ಯಾವತ್ತೂ ಸಾಯಲ್ಲ ಅಂತ ಶಪಥ ಮಾಡಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವೇನಾದರೂ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.